ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ರಾಜ್ಯ ರಾಜಕಾರಣ, ಸಂಪುಟ ವಿಸ್ತರಣೆ, ಹಾಗೇನೆ ಪ್ರತಿಪಕ್ಷವಾಗಿ ಬಿಜೆಪಿಯ ಪಾತ್ರ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ನಾಯಕರು ಹಾಗೇನೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ಮೊದಲನೇದಾಗಿ ರಾಜ್ಯ ರಾಜಕಾರಣದ ಬಗ್ಗೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ ಸಂಪುಟ ವಿಸ್ತರಣೆಯಾಗಿಲ್ಲ, ಎಲ್ಲ ಇಲಾಖೆಗಳಲ್ಲಿ ಸಚಿವರಿಲ್ಲ, ಏನು ಹೇಳ್ತಿರೋದ್ರ ಬಗ್ಗೆ? ಈಗ DK ಶಿವಕುಮಾರ್ ಅವರು ಭಾಳ ಕಷ್ಟಪಟ್ಟು, ಬಹಳ ಪ್ರಯತ್ನ ಮಾಡಿ, ಭಾಳ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಅವರ ನಿಜವಾದ ಪರೀಕ್ಷೆ ಇನ್ಮೇಲೆ ಶುರುವಾಗುತ್ತೆ. ಇನ್ಮೇಲೆ? ಹೌದು. ಯಾಕಂತಂದರೆ ಮಂತ್ರಿಮಂಡಲ ಆಗಿಲ್ಲ. ಸೊ ಬಹಳಷ್ಟು ಗೊಂದಲಗಳಿದ್ದಾವೆ. ಅದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಆ ಗೊಂದಲಗಳನ್ನು ಹೇಗೆ ನಿರ್ವಹಣೆ ಮಾಡಿಕೊಂಡು ಅವರು ಆಡಳಿತವನ್ನು ಕೊಡ್ತಾರೆ ಅದ್ರ ಮೇಲೆ. ಯಾಕಂದರೆ ಈಗ ಹಿರಿಯ ಸಚಿವರದ್ದು 10 ಜನರದ್ದು ಆಗಿದೆ, ಉಳಿದವ್ರು 40 ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಆಗಲೇ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಎಲ್ಲರೂ. ಸೊ ಅದನ್ನು ಯಾವ ರೀತಿ ಅವರು ಹೈಕಮಾಂಡ್ ಮೇಲೆ ಹಾಕ್ತಾ ಇದ್ದಾರೆ ಅಂದರೂ ಕೂಡ ರಾಜ್ಯದಲ್ಲಿ ರಾಜ್ಯ ಭಾರವನ್ನು ನಡೆಸೋರು DK ಶಿವಕುಮಾರ್ ಅವರು. ಯಾವ ರೀತಿ ಅವರು ಸಹಕಾರ ಕೊಡ್ತಾರೆ ಬರುವಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆ್ಯಸ್ ಇಟ್ ಈಸ್ ಆಡಳಿತ ಅನ್ನೋದು ಸದ್ಯಕ್ಕೆ ಸ್ತಬ್ಧ ಆಗಿದೆ, ಅಂದರೆ ನಿಂತೋಗಿದೆ. ಯಾವುದೋ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಮಳೆ ಇಲ್ಲ. ಒಂದು ಕಡೆ ಮಳೆ ಆಗಿದೆ ಸ್ವಲ್ಪ, ಕೆಲವೇ ಪ್ರದೇಶಗಳಲ್ಲಿ, ಆದರೆ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಮಳೆ ಆಗಿಲ್ಲ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬರದ ಛಾಯೆ ಮೂಡಿದೆ. ಅಧಿಕಾರಿಗಳಿರ್ಬೋದು, ಸಚಿವರನ್ನವರು ಲಿಮಿಟೆಡ್, ಯಾರಿಗೂ ಎಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾರೂ ಹೋಗ್ತಾ ಇಲ್ಲ. DK ಶಿವಕುಮಾರ್ ಅವರು ದಿನನಿತ್ಯ ತಾವು ಪ್ರಚಾರದಲ್ಲಿ ಇರಬೇಕಂತೇಳಿ ಕೆಲವೊಂದಷ್ಟು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಆಡಳಿತದ ಎಫೆಕ್ಟ್ ಇಲ್ಲ. ಸೊ ಮಂತ್ರಿಮಂಡಲ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ. ನಮಗೆ ಏನು ವಿಶ್ವಾಸ ಇಲ್ಲ. ಯಾಕಂದರೆ ಕಳೆದ 3 ವರ್ಷ ಕೂಡ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದರೂ ಕೂಡ ಅವರು ಒಳ್ಳೆ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ, ಹಲವಾರು ಬಾರಿ ಬಜೆಟ್ ಕೊಟ್ಟಂಥ ಮುಖ್ಯಮಂತ್ರಿ ಎಲ್ಲ ಇದ್ದರೂ ಕೂಡ ಈ ಬಾರಿ ಸಿದ್ದರಾಮಯ್ಯ ಅವರು ಕೂಡ ಯಶಸ್ವಿಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಿಸಲಿಲ್ಲ. ಸೊ ಹೀಗಾಗಿ DK ಶಿವಕುಮಾರ್ ಅವ್ರ ಕಡೆಯಿಂದ ಹೆಚ್ಚಿಗೆ ನಾವೇನು ಅಪೇಕ್ಷೆ ಪಟ್ಟಿಲ್ಲ, ಅದನ್ನು ಹೇಳ್ಬೋದು ನಾನು. ಬಹುತೇಕ ಬಿಜೆಪಿ ಹಾಗೂ JDSನ ನಾಯಕರು ಸಹಜವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಕಂಪೇರ್ ಮಾಡಿ ಮಾತಾಡ್ತಿರ್ತಾರೆ. ಸಿದ್ದರಾಮಯ್ಯನವರು ಅಂದಾಗ ಜನಾನುರಾಗಿ, ಅಹಿಂದ ನಾಯಕರು ಅಂತ ಒಲ್ಲದ ಮನಸ್ಸಿಂದ ಬಹುತೇಕ ಹೇಳಿದ್ರು, ಬಟ್ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಬಟ್ DK ಶಿವಕುಮಾರ್ ಅಂದಾಗ ನೇರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಅಂತಾರೆ, ಉದ್ಯಮಿ ಅಂತಾರೆ. ಹೌದಾ? ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಅವರು ಪ್ರಯತ್ನ ಮಾಡಿ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗಿದ್ದು ಬಿಕಾಸ್ ಆಫ್ ದಟ್ ಬ್ಯಾಕ್ಗ್ರೌಂಡ್. ಹೀಗಾಗಿ ಒಂದು ಸ್ಥಾನ ಸಿಕ್ಕಿದೆ ಅವ್ರಿಗೆ, ಇಲ್ಲಾಂದರೆ ಸಿಗ್ತಿರ್ಲಿಲ್ಲ. ಆ ರೀತಿ ಇದ್ದಾಗ ಕಂಪೇರ್ ಮಾಡೋದು ಅಂದರೆ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಇರ್ಬೋದು, ಆ ಥರ ಹಿಂದೆ ಇದ್ದಾಗ ಅವ್ರ ಬಗ್ಗೆ ಒಂದು ಒಳ್ಳೆಯ ಗೌರವ, ಒಳ್ಳೆ ಆಡಳಿತ ಕೊಟ್ಟಿದ್ರು. ಆದರೆ ಈ ಸಲ ಕೊಟ್ಟಿಲ್ಲಲ್ಲ. ಈಗ ಇವ್ರಿಗೆ ಕಂಪೇರ್ ಈಗ ಸದ್ಯಕ್ಕೆ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ DK ಶಿವಕುಮಾರ್ ಅವರು ಈಗ ಜಸ್ಟ್ 1 ತಿಂಗಳಾಗಿದೆ, ಕಾದು ನೋಡ್ಬೇಕು ನಾವು. ಖಂಡಿತವಾಗ್ಲು. ಸರ್, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಸದ್ಯದ ಮಟ್ಟಿಗೆ ಎಷ್ಟು ದಿವಸ ನಡೆಸಿದೆ ಅಂತ ಹೇಳಿದ್ರೆ 3 ವರ್ಷ ಅಂತ ಹೇಳ್ಬೋದು. ಹಾರ್ಡ್ಲಿ 1 ತಿಂಗಳಿಂದ ನಾಯಕತ್ವದ ಬದಲಾವಣೆ ಆಗಿದೆ. ಆ 1 ತಿಂಗಳ ಡೆವಲಪ್ಮೆಂಟ್ಸ್ ಅನ್ನ ವಿಶೇಷವಾಗಿ ತಿರುಗಿ ನೋಡೋ ಹಂಗೆ ಮಾಡಿದೆ. ಅದರಲ್ಲಿ ಒಂದು ಬಿಡದಿ ಇರ್ಬೋದು, ಇನ್ನೊಂದು ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು. ನಿರ್ದಾಕ್ಷಿಣ್ಯವಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೋತಿದೆ ಅಂತ ಅನ್ಸುತ್ತಾ? ಇಲ್ಲ, ಇಲ್ಲಿ ಒಂದು ಕಾನೂನು ಪ್ರಕಾರ ಯಾವುದೇ ಸರ್ಕಾರ ಇರಲಿ, ಈಗ ವಿಶೇಷವಾಗಿ ಈ ಬೀದಿ ವ್ಯಾಪಾರಸ್ಥರು ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಹೀಗಾಗಿ ಅವ್ರಿಗೆ ಒಂದು ಪರ್ಯಾಯ ಒಂದು ವ್ಯವಸ್ಥೆ ಮಾಡಿ ಅವರು ತೆಗಿಬೇಕಾದಂಥ ಕರ್ತವ್ಯ ಸರ್ಕಾರದ್ದು. ಅದನ್ನು ಮಾಡ್ತಾ ಯಾವುದೇ ಸರ್ಕಾರ ಇದ್ರು. ನಾನು ಪ್ರಾಧಿಕಾರದ ದೇಶ ಇದ್ದಾಗ ಹುಬ್ಳಿ ಧಾರವಾಡದಲ್ಲಿ ಈ ರೀತಿ ಅನೈತಿಕ ಅಥವಾ ಅಕ್ರಮ ಬಡಾವಣೆಗಳಿರ್ಬೋದು, ಅಕ್ರಮ ವಸತಿ ವಿನ್ಯಾಸಗಳನ್ನ ನಾನೆಲ್ಲ ಕಿತ್ತಾಕಿಬಿಟ್ಟಿದ್ದೆ. ಅಂದರೆ ನಮ್ಮ ಸರ್ಕಾರ ಇದ್ದಾಗ, ಒಂದು ಅಧಿಕಾರ ಇದ್ದಾಗ ಕಾನೂನು ಪ್ರಕಾರ ಏನು ನ್ಯಾಯ ಕೊಡಬೇಕು, ಏನು ನಾವು ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ಅದೊಂದು ಒಳ್ಳೆ ಮೂವ್. ಬಟ್ ಆದರೆ ಬಡವರು ಇರ್ತಾರೆ, ಪರ್ಯಾಯವಾಗಿ ಅವ್ರ ಬಗ್ಗೆ ಚಿಂತನೆ ಮಾಡಬೇಕು. ಅವ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅದು ಆಗಬೇಕದು. ಇಲ್ಲ ಪಾಪ ಬೀದಿಗೆ ಬಂದು ಬೀಳ್ತಾರೆ, ಅದು ಮತ್ತೆ ಸರ್ಕಾರಕ್ಕೂ ಶಾಪ ಮತ್ತು ಸಮಾಜಕ್ಕೂ ಒಳ್ಳೇದಲ್ಲ. ಯಾಕೆ ಬಡವ್ರ ಗತಿ ಏನಾಗಬೇಕು ಅದನ್ನು ವಿಚಾರ ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳ ವಿಷಯಕ್ಕೆ ಬರೋದಾದ್ರೆ ಸರ್, 45 ವರ್ಷದಿಂದ ಅದೇ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ.
ಈಗ ಸುಪ್ರೀಂ ಕೋರ್ಟ್ ಆದೇಶ ಇದೆ, ನ್ಯಾಯಬದ್ಧವಾಗಿ ಪಾದಾಚಾರಿ ಮಾರ್ಗ ಪಾದಾಚಾರಿಗಳಿಗೆ ಅನ್ನೋದಾದ್ರೆ ಅದು ಯಾವುದೇ ಸರ್ಕಾರ ಆಗಿರ್ಲಿ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಕೊಟ್ಟು ಆಮೇಲೆ ಇದಕ್ಕೆ ಕೈ ಹಾಕ್ಬೋದಿತ್ತಲ್ಲ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು, ಅವರು ಮಾಡಿದ ಮೇಲೆ ತೆಗಿಲಿ. ನೋ ಡೌಟ್ ಪಾದಚಾರಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನಾವು ಯಾವುದೇ ನಗರಗಳಲ್ಲಿ ಹೋದ್ರೂ ಕೂಡ, ಅದು ಬೆಂಗಳೂರಲ್ಲಂತೂ ಒಂದು ಕಡೆ ಟ್ರಾಫಿಕ್ ಕಿರಿಕಿರಿ, ಎರಡನೇದು ಪಾದಚಾರಿಗಳಂತೂ ಇದು ವ್ಯವಸ್ಥೆ ಇಲ್ಲವೇ ಇಲ್ಲ. ಮತ್ತು ಜೀವನ ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಬೆಂಗಳೂರಲ್ಲಿ ವಿಶೇಷವಾಗಿ. ಅದನ್ನು ಮಾಡಬೇಕಾದ್ರೆ ಇವರು ವಿಚಾರ ಮಾಡಿ ಅಲ್ಟಿಮೇಟ್ ಒಂದು ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡು ಮಾಡೋದು ಒಳ್ಳೆಯದು. ಮತ್ತು ಮಾಡಬೇಕಾಗುತ್ತೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಡೆವಲಪ್ಮೆಂಟ್ ಆಫ್ ಬೆಂಗಳೂರು ಆಗಲಿ ಯಾವುದೇ ಸಿಟಿ ಚೆನ್ನಾಗಿ ಬೆಳಿಬೇಕಂತಂದರೆ, ಸುವ್ಯವಸ್ಥಿತವಾಗಿರ್ಬೇಕಂತಂದರೆ ಇದು ಮುಖ್ಯವಾದದ್ದೇ. ಆದರೆ ನೀವು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಬಿಡದಿ ವಿಚಾರದಲ್ಲಿ ಸರ್ಕಾರದ ಧೋರಣೆ ಸರಿಯಾಗಿದೆಯಾ ನೋಡಿ. ಈಗ ಅವರು ಹಿಂದಿನ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರ ಮೇಲೆ, ದೇವೇಗೌಡರ ಮೇಲೆ. ನಮ್ಮ ಸರ್ಕಾರ ಇದ್ದಾಗ ಅದು ಸಹಜ, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರಬಹುದು. ಆದರೆ ಮುಖ್ಯವಾಗಿ ಅಲ್ಲಿ ರೈತರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ. ಆ ಸಂದರ್ಭದಲ್ಲಿ ಅವಾಗ ಏನೋ ಕುಮಾರಸ್ವಾಮಿ ಅಥವಾ ಯಡಿಯೂರಪ್ಪನವರಾಗಲಿ ಇನ್ಯಾರೋ ನಿರ್ಧಾರ ಕೈಗೊಂಡಿದ್ರು ಕೂಡ ಅದೇನು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಈಗ ಇವರು ಫೋರ್ಸಿಬಲಿ ನಾವು ಮಾಡ್ತೀವಿ ಅಂತೇಳಿ ಬೇಡ ಅಂದ್ರು. ಈಗ ಸುಮಾರು ತಿಂಗಳುಗಳಿಂದ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹಠಕ್ಕೆ ಬಿದ್ದು ನೀವು ಯಾಕೆ ಅದನ್ನ ಮಾಡಲೇಬೇಕಂತ ಹೋಗ್ತಾ ಇದ್ದೀರಾ? ಅಲ್ಲಿ ರೈತರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಫಲವತ್ತಾದ ಜಮೀನಿದೆ, ಆಮೇಲೆ ರೈತರು ಎಲ್ಲಿ ಹೋಗ್ಬೇಕು? ಆಮೇಲೆ ರೈತರು ಇಲ್ಲದೆ ಹೋದರೆ ನಾಳೆ ಅನ್ನ ಬೆಳೆಯೋರು ಯಾರು, ಅನ್ನ ಉಣ್ಣೋರು ಯಾರು? ಇದನ್ನೆಲ್ಲ ವಿಚಾರ ಮಾಡಬೇಕು. ಮತ್ತು ಅವ್ರ ವಿರೋಧ ಇದ್ದಾಗ ಒಂದಷ್ಟು ಚರ್ಚೆಗಳ ಮೂಲಕ ಕರೆದು ಮಾತಾಡಿಸಿ ಎಲ್ಲೋ ಒಂದು ಹಂತದಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೋಬೇಕಾಗುತ್ತೆ. ನೀವು ಪರಿಸರ ಇಲಾಖೆ ಇರ್ಬೋದು, ಮುಂದಿನ 50-60 ವರ್ಷ 100 ವರ್ಷಗಳ ಮುಂದಿನ ಒಂದು ದೂರದೃಷ್ಟಿ ಇಟ್ಕೊಂಡು ಈ ತರ ಟೌನ್ಶಿಪ್ ಮಾಡಬೇಕು. ನಾಳೆ ಅದು ಮತ್ತೆ ನ್ಯೂಸೆನ್ಸ್ ಆಗಬಾರ್ದು. ಈ ಪಂಚವಾರ್ಷಿಕ ಯೋಜನೆ ಆಗಬಾರ್ದು, 50 ವರ್ಷಕ್ಕೆ ಯೋಚನೆ ಮಾಡಬೇಕಂತೀರಿ. ನ್ಯೂಸೆನ್ಸ್ ಆಗಬಾರ್ದು ನಾಳೆ. ಈ ಬೆಂಗಳೂರು ಬೇಕಾಬಿಟ್ಟಿ ಬೆಳೆದ್ಬಿಟ್ಟಿದೆ. ಅಫ್ಕೋರ್ಸ್ ಅದಕ್ಕೋಸ್ಕರ ಅವರು ಅಲ್ಟರ್ನೇಟ್ ಏನೋ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂದ್ರೂ ಕೂಡ ಅಲ್ಲಿ ಅದು ಬಂದ್ಮೇಲೆ ಒಂದು ರೈತರ ಸಮಸ್ಯೆಗಳು, ಅವ್ರ ಭಾವನೆಗಳಿಗೆ ಗಮನ ಕೊಡಬೇಕು. ಜೊತೆಗೆ ಮುಂದೆ ಅದು ವಯಬಲ್ ಆಗುತ್ತೋ ಇಲ್ಲೋ, ಆ ಪ್ರಾಜೆಕ್ಟ್ ವಯಬಲ್ ಆಗುತ್ತೋ ಇಲ್ಲೋ, ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ದುಡ್ಡು ಮಾಡ್ಕೊಳ್ಳೋರಿಗೆ ಒಂದು ಬಿಸ್ನೆಸ್ ಮಾಡಿ ಕೊಟ್ಟಂಗೆ ಆಗುತ್ತೆ. ಸರ್ಕಾರವೇ ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟಿದೆ, ಆ ತರ ಕಾಣಿಸ್ತಾ ಇದೆ. ಈ ರೆಡ್ ಕಾರ್ಪೆಟ್ ಹಾಕೊಟ್ಟಂಗೆ. ಹೌದು, ಅದೇ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ವಿರೋಧ ಮಾಡ್ತಾ ಇದೀವಿ. ನಾವಲ್ಲ, ಇಡೀ ವ್ಯವಸ್ಥೆ ಅಂದ್ರೆ ರೈತರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಸರ್, ಕಾಂಗ್ರೆಸ್ನ ಕೆಲವೊಂದು ಸ್ಟೇಟ್ಮೆಂಟ್ ಗಮನಿಸಿದ್ರೆ, ಈಗ ಯಾವುದೋ ರೈಲ್ವೆ ನಿಲ್ದಾಣ ಸರ್ಕಾರದಿಂದ ಬರುತ್ತೆ ಅಂದಾಗ ಜಮೀನನ್ನ ಬಿಟ್ಕೊಡಿ ಅಂತ ರೈತರಿಗೆ ಕೇಳೋದ್ರಲ್ಲಿ ಒಂದು ಮೀನಿಂಗ್ ಇದೆ. ಇಲ್ಲ ಯಾವುದೋ ಬಸ್ ನಿಲ್ದಾಣ, ಯಾವುದೋ ಸರ್ಕಾರದ ಯೋಜನೆಗಳಿಗೆ ಬಿಡದಿ ಟೌನ್ಶಿಪ್ ಅನ್ನೋದು ಸರ್ಕಾರದ ಯೋಜನೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ದಾಗ ಏನ್ ಅನ್ಸುತ್ತೆ? ಅದೇ ಹೇಳಿದ್ನಲ್ರಿ, ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರ್ಕಾರದ ಯೋಜನೆ ಅಂತಂದ್ರೆ ನೀವು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಕೆಲಸ ಮಾಡಿ. ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ. ಈ ಟೌನ್ಶಿಪ್ಗಳು ಅದೆಲ್ಲ ರಿಯಲ್ ಎಸ್ಟೇಟ್ ಬೇರೆ ವಸತಿ ವಿನ್ಯಾಸಕಾರರು, ಬಿಲ್ಡರ್ಸು, ಡೆವಲಪರ್ಸು ಮಾಡ್ತಾನೆ ಇದ್ದಾರೆ. ಇಡೀ ಬೆಂಗಳೂರು ಸುತ್ತಮುತ್ತ ಎಲ್ಲ ಬೆಳೆದು ಇದು ಬೆಂಗಳೂರು ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ. ನಾನು ಕೇಳಿದ ಪ್ರಕಾರ, ನೋಡಿದ ಪ್ರಕಾರ. ಅದ್ರಲ್ಲಿ ನೀವ್ಯಾಕೆ ತಲೆ ಹಾಕ್ತಾ ಇದ್ದೀರಾ? ಈಗ ಬೇರೆ ಹಾಗೆ ಏನಾದ್ರು ಪ್ರೈವೇಟ್ನವ್ರು ಮಾಡೋದಿದ್ರೆ ಅವ್ರು ಮಾಡ್ಕೊಂಡು ಹೋಗ್ಲಿ. ನೀವು ಸರ್ಕಾರವೇ ಮುಂದೆ ನಿಂತು ನಿಮ್ಮ ಬುಡ ಇದೆ, ಬುಡದಿಂದ ಮಾಡಿ. ಬೇರೆ ಯಾವುದಾದ್ರು ಎಕ್ಸ್ಟೆನ್ಷನ್ ಅಂದರೆ ಬೇರೆ ಎಲ್ಲಿ ಬೆಳೆಸ್ಬೇಕು ಅಲ್ಲಿ ಬೆಳೆಸಿ. ಬಡವರಿಗೆ, ವಿಶೇಷವಾಗಿ ಮಧ್ಯಮ ವರ್ಗದವ್ರಿಗೆ ಸೈಟ್ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ನಿಮಗೆ ಕೊಡ್ತಾ ಇದ್ದೀರಾ? ಮತ್ತು ಅಲ್ಲಿ ಟೌನ್ಶಿಪ್ ಅಂತೇಳಿ ಮತ್ತು ಹೈಫೈ ಮಾಡ್ಲಿಕ್ಕೆ ಹೋಗಿ ನೀವು ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತೀರಿ, ರಿಯಲ್ ಎಸ್ಟೇಟ್ಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಯಾದಗಿರಿ, ಬೆಳಗಾವಿ, ಈ ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಯ ಜನ ನಮಗೂ ಒಂದು ಟೌನ್ಶಿಪ್ ಕೊಡಿ, ನಾವು ಉದ್ಧಾರ ಆಗ್ತೀವಿ, ಇಲ್ಲಿ ಇಂಡಸ್ಟ್ರಿ ಬೆಳೆಸಿ, ಇಲ್ಲೂ ಬದುಕು ಕಟ್ಕೊಳ್ತೀವಿ, ಬೆಂಗಳೂರು ಓವರ್ಲೋಡ್ ಆಗೋದು ಬೇಡ, ಉದ್ಯೋಗ ಹುಡ್ಕೊಂಡು ಉತ್ತರ ಕರ್ನಾಟಕಕ್ಕೆ ಬರೋ ಹಂಗೆ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ಅವ್ರು ಮಾಡೋದೇ ಆದ್ರೆ ಬೆಂಗಳೂರು ಬಿಟ್ಟು ಹೊರಗಡೆ ಬರ್ಲಿ, ಬೇರೆ ಬೇಕಾದಷ್ಟು ಜಿಲ್ಲೆಗಳಿದಾವೆ, ಹಿಂದುಳಿದ ಜಿಲ್ಲೆಗಳಿದಾವೆ, ಅಲ್ಲಿ ಮಾಡಿ. ನಾಟ್ ಓನ್ಲಿ ಇದು ವಸತಿ ವಿನ್ಯಾಸ ಅಷ್ಟೇ ಅಲ್ಲ, ಬೆಂಗಳೂರು ಸುತ್ತಮುತ್ತ ಅಲ್ಲ, ಬೇಡ, ಸಾಕಷ್ಟು ಬೆಳೆದಿದೆ. ನನ್ಗೆ ಗೊತ್ತಿರೋ ಪ್ರಕಾರ ಸಾಕಷ್ಟು ಬೆಳೆದಿದೆ. ಇದ್ರ ಬಗ್ಗೆ ಸಾಕಷ್ಟು ವಿರೋಧ ಇದೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನ ಜನರು ಮತ್ತು ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅನುಭವಿಸ್ತಾ ಇದ್ದಾರೆ. ಹೀಗಿದ್ದಾಗ ನೀವು ಬೇರೆ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಬಂದು ವಿಶೇಷವಾಗಿ ಇಂಡಸ್ಟ್ರಿಯಲ್ ಪ್ಯಾಕೇಜಸ್ ಬರುತ್ತೆ. ಇಂಡಸ್ಟ್ರಿ ಟೌನ್ಶಿಪ್ ಬರಲಿ, ಅಲ್ಲಿ ಜನರಿಗೆ ಉದ್ಯೋಗ ಬೇಕಾಗಿದೆ. ಎಲ್ಲರೂ ಉದ್ಯೋಗ ಹರಿಸ್ಕೊಂಡು ಬೆಂಗಳೂರು ಬರ್ತಾ ಇದ್ದಾರೆ. ನಮ್ಮ ಕಡೆ ನಾವು ಹುಬ್ಳಿಯಲ್ಲಿ ಇರ್ತೀವಲ್ಲ, ಸುಮಾರು ಜನ ನೌಕರಿಗೆ ಬೆಂಗಳೂರೇ ಬರ್ತಾರೆ ಅಂತಾರೆ, ಅಥವಾ ಇಲ್ಲಿ
ಸರ್ ಇಲ್ಲೊಂದು ಜಾಬ್ ಇದೆ ಕೊಡಿಸಿ ಸರ್ ಅಂತ ಕೇಳ್ತಾರೆ. ಅಲ್ಲಿ ಮಾಡೋಕೆ ಅಲ್ಲಿ ಕೆಲಸ ಇಲ್ಲ ಪಾಪ, ಒಳ್ಳೆ ಸ್ಯಾಲ್ರಿ ಸಿಗಲ್ಲ. ಅದಕ್ಕೋಸ್ಕರ ನೀವು ಇಂಡಸ್ಟ್ರಿ ಬೆಳೆಸ್ರಿ, ಬೇರೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಆ ಭಾಗದಲ್ಲಿ ಮಾಡಿಸ್ರಿ. ವಸತಿ ವಿನ್ಯಾಸ ಮಾಡೋದೇ ಆದ್ರೆ, ಟೌನ್ಶಿಪ್ ಮಾಡೋದಾದ್ರೆ ಸಾಕಷ್ಟು ಅವಕಾಶಗಳು ಆ ಭಾಗದಲ್ಲಿ ಇದಾವೆ. ಆ ಭಾಗದ ಜನರು ನೆನೆಸ್ತಾರೆ ನಿಮ್ಮನ್ನ. ದಯವಿಟ್ಟು ಇಲ್ಲಿ ಹಠಕ್ಕೆ ಬಿದ್ದು ಮಾಡೋದು ಬೇಡ ಅಂತ ನಾನು. ಇನ್ನು ರಾಜ್ಯದಲ್ಲಿ ಸರ್ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಬರೋದಕ್ಕೂ ಮುನ್ನ ಕಾಂಗ್ರೆಸ್ ಕೊಟ್ಟಂತ ಸ್ಟೇಟ್ಮೆಂಟ್ ಆಮೇಲೆ ಆಗ್ತಿರೋದನ್ನ ನಾನು ಉಲ್ಲೇಖ ಮಾಡೋದಾದ್ರೆ, ಈ SIR ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಆ ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಸಂಶಯ ಇದೆ ಅಂತ ಹೇಳಿದ್ರು. ಈಗ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಅದೇ SIR ಬಗ್ಗೆ ನಮ್ಗೆ ಯಾವುದೇ ಇಲ್ಲ, ಆಗ್ತಿರೋ ಪ್ರಕ್ರಿಯೆ ಬಗ್ಗೆ ನಮ್ಗೆ ಅನುಮಾನ ಇದೆ. ಅದಕ್ಕೆ ವಿಡಿಯೋ ದಾಖಲೆಗಳನ್ನ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ BJP JDS ಕೂಡ ಮಟ್ಟಕ್ಕೆ ಬಂತಲ್ಲ, ಯಾಕೆ? ಇಲ್ಲಿ ಕಾಂಗ್ರೆಸ್ದವ್ರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಇತ್ತೀಚೆಗೆ ಚುನಾವಣೆಗಳಾದವು, ವಿಶೇಷವಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಅಲ್ಲೆಲ್ಲ ಅವರು ಅಸ್ತಿತ್ವ ಕಳೆದುಕೊಂಡ್ಮೇಲೆ ಅವ್ರಿಗೆ ಒಂದೇನೋ ಸಂಶಯ ಇತ್ತು, ಚುನಾವಣಾ ಆಯೋಗದ ಮೇಲೆ ಸಂಶಯ ಇತ್ತು. ಅಲ್ಲಿ ವಸ್ತುನಿಷ್ಠ ವರದಿ ನೋಡಿದಾಗ ಅಲ್ಲಿ ಕೂಡ ಅಲ್ಲಿ ಇವ್ರ ತಲೆಯಲ್ಲಿ ಏನಿದೆ ಅಥವಾ ವಾತಾವರಣ ಏನು ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಮೇನ್ ಅದೇ ಇಟ್ಕೊಂಡು, ಮತ್ತು ನಿಮ್ಮನ್ನು ಹೊರಗೆ ಹಾಕಿದ್ರೆ ನಿಮ್ಗೆ ಯಾವುದು ಸೌಲಭ್ಯ ಸಿಗಲ್ಲ, ಈ ತರ ಹೆದರಿಸಿ ಅವ್ರಿಗೆ ಇಲ್ಲಿ ಅಲ್ಲಿದೆಲ್ಲ ಅನುಭವಗಳನ್ನ ಸಂಗ್ರಹಿಸಿ ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ತಲೆಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಏನು ತಲೆಯಲ್ಲಿ ತುಂಬಿದಾರಲ್ಲ, ನಿಮ್ಗೆ ಸೌಲಭ್ಯ ಸಿಗಲ್ಲ ಮತ್ತು ನಿಮ್ಮ ಓಟ್ ಕಟ್ಟಾಗುತ್ತೆ ಅಂತೇಳಿ ಆ ಹೆದರಿಕೆಯಲ್ಲಿ ಅವರು ಮಸೀದಿಯೊಳಗೆ ಕೂತ್ಕೊಂಡು ಅಥವಾ ಯಾರೋ ಮುಲ್ಲಾಗಳು ಹೇಳಿದಂಗೆ ಕೇಳ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸಹಜವಾಗಿ SIR ಪ್ರಕ್ರಿಯೆಗೆ ನಾವು ಇರೋದಿಲ್ಲ. ಅಂದ್ರೆ ಅವರು ಈಗ ಸಹಕಾರ ಕೊಡ್ತಾರೆ, ಒಳ್ಳೇದು. ಪ್ರಶ್ನೆ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಇದು ನಮ್ಮ ಉದ್ದೇಶ. ಅದು ಚುನಾವಣಾ ಆಯೋಗದ ಉದ್ದೇಶ. ನಾವು ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಸನ್ಮಾನ್ಯ ಮೋದಿಜಿ ಅವರು ಇವತ್ತು 12 ವರ್ಷಗಳಿಂದ ಸತತವಾಗಿ ಹೇಳ್ತಾ ಇದ್ದಾರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲೂ ಭೇದ ಭಾವ ಮಾಡ್ತಾ ಇಲ್ಲ. ಯಾವುದೇ ಯೋಜನೆಗಳನ್ನ ಕೊಟ್ರೆ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ನಾವು ಕಾಸ್ಟ್ ಗೀಸ್ಟ್ ನೋಡ್ತಾ ಇಲ್ಲ. ಹೀಗಿದ್ದಾಗ ನಾವು ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಆದ್ರೆ ಇವ್ರು ಈ ಮಾಡೋ ರೀತಿ ಏನಿದೆಯಲ್ಲ, ಅಂದ್ರೆ ಬೇರೆ ರಾಜ್ಯದಲ್ಲಿ ಕಳ್ಕೊಂಡು ನಾಳೆ ನಮ್ದು ಅಸ್ತಿತ್ವ ಹೋಗುತ್ತೆ. ಇಲ್ಲಿ SIR ಮೂಲಕ BJP ಅವರು ಇಲ್ಲಿ ಆಡಳಿತಕ್ಕೆ ಬರ್ತಾರೆ. SIR ಮೂಲಕ ಚುನಾವಣೆ ಆಯೋಗದವ್ರನ್ನ BJPಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ರೀತಿ ಅಪಾದನೆ ಮಾಡೋದು ತಪ್ಪು. ಹಾಗಾದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ SIR ಆಗಿದೆ ಅಲ್ಲೆಲ್ಲ ಅಲ್ಪಸಂಖ್ಯಾತರು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಸ್ವಲ್ಪ ಜನ ಕಳ್ಕೊಂಡಿದ್ದಾರೆ. ಅದರಲ್ಲಿ ಹಿಂದೂ ಓಟ್ಗಳು ಕೂಡ ಕಟ್ಟಾಗಿದ್ದಾವೆ. ಅದನ್ನ ಯಾರು ಹೇಳ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಕೇಳಿ ನೋಡಿ, ಅಲ್ಲಿ ಸುಮಾರು 56 ಲಕ್ಷ ಹಿಂದೂಗಳು ಓಟ್ ಕಟ್ಟಾಗಿದ್ದಾವೆ. ಇದರಲ್ಲಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೂಡ ಹಿಂದೂಗಳ ಓಟ್ ಕಟ್ಟಾಗಿದ್ದಾವೆ. ಅದಕ್ಕೆ ಅಂದ್ರೆ ಕೆಲವೊಬ್ಬರು ಭಾಗವಹಿಸಿರ್ಲಿಕ್ಕಿಲ್ಲ, ಕೆಲವೊಬ್ರು ಸತ್ತಿರ್ತಾರೆ, ಡುಪ್ಲಿಕೇಟ್ ಓಟ್ ಆಗಿರ್ತವೆ. ಇವ್ರಿಗೆ ಡುಪ್ಲಿಕೇಟ್ ಓಟು ಬೇಕು, ಸತ್ತವ್ರದ್ದು ಓಟ್ ಬೇಕು. ಅಂದ್ರೆ ಹೇಗೆ ನಡೆಯುತ್ತೆ? ಒಂದು ಸರ್ಕಾರದ ಯೋಜನೆ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಬೇಕು, ಅದು ತಲುಪಬೇಕು. ಅದು ನಮ್ಮ ಉದ್ದೇಶ. ತಲುಪಿಸ್ಲಿ, ಬೇಡ ಅನ್ನೋಲ್ಲ. ನೀವು ಈಗ ಹಂಗಿದ್ರೆ ಈಗ ಗ್ಯಾರಂಟಿ ಸ್ಕೀಮಲ್ಲಿ ಯಾಕೆ ರೀಶಫಲ್ ಮಾಡ್ತಾ ಇದ್ದೀರಾ? ಯಾಕೆ ನೀವು ಎಲ್ಲ ಮತ್ತೊಂದ್ಸಲ KYC ತೊಗೊಳ್ತಾ ಇದ್ದೀರಾ? ಯಾಕಂದ್ರೆ ಅಲ್ಲಿ ಡುಪ್ಲಿಕೇಟ್ ಒಂದೊಂದಕ್ಕೆ 4 ಜನ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು. ಇದರಲ್ಲಿ ಕೂಡ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದೀನಿ. ಒಬ್ಬ ಕಂಡಕ್ಟರ್ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದ. ಬಾಂಗ್ಲಾದೇಶದ ಪ್ರಜೆಯರು ಡುಪ್ಲಿಕೇಟ್ ಯಾರ್ದೋ ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಪ್ರಜೆ ಅಂತೇಳಿ ಸೀಟ್ ಅಂದ್ರೆ ಬಸ್ ಹತ್ತಾಳೆ, ಇವಳು ಚೆಕ್ ಮಾಡಿ ನೋಡಮ್ಮ ಅಂತೇಳಿ ತೆಗೆದು ನೋಡಿದ್ರೆ ಅವಳು ಅಲ್ಲೂ ಅಲ್ಲ. ಈ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಇತ್ತೀಚೆಗೆ ಬಾಗೇಪಲ್ಲಿ ಬಂಗಾರಪೇಟೆಯಲ್ಲಿ ಬಾಂಗ್ಲಾದೇಶದ ಹೆಣ್ಮಗಳು ಮತ್ತು ಅವ್ರ ಮಗ ಇಲ್ಲಿ ಬಂದು ಅವರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ನಮ್ಮ BLO ಸರಿಯಾಗಿ ನೋಡಿದ್ದಕ್ಕೆ ಹೊಳಿಬೇಕಾಯ್ತು. ಅವರು ಭಾರತದ ಪ್ರಜೆನೇ ಅಲ್ಲ. ಇದನ್ನ ನಾವು ವಿರೋಧ ಮಾಡ್ತೇವೆ. ನಿಜವಾದ ಭಾರತದ ಪ್ರಜೆ ಯಾರೇ ಇರ್ಲಿ, ಅವ್ರ ಓಟಲ್ಲಿ ಇರ್ಲಿ, ಅವ್ರ ಅಲ್ಪಸಂಖ್ಯಾತರು ಹಿಂದೂಗಳು ಗೊತ್ತಿಲ್ಲ, ಎಲ್ಲರದ್ದು ಸೇರ್ಲಿ. ಆದ್ರೆ ಯಾರು ನುಸುಳುಕೋರಿದ್ದಾರೆ, ಅಲ್ಪಸಂಖ್ಯಾತರೊಳಗೆ ಡುಪ್ಲಿಕೇಟ್ ಓಟ್ ಇದಾವೆ, ಮತ್ತೆ ಯಾರು ಈ ತರ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿಯ ಬಾಂಗ್ಲಾದೇಶಿಗಳು ವಲಸಿಗೆ ಸುಮಾರು ಜನ ಹೊರಗೆ ಹೋಗಿದ್ದಾರೆ ಅಂತ ನಮ್ಗೆ ಬಂದಿರೋ ಮಾಹಿತಿ. ಒಂದಷ್ಟು ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಅವ್ರಿಗೆ ಯಾಕೆ ನೀವು ಸಲ್ಲಿಸ್ತಾ ಇದ್ದೀರಿ? ಅವ್ರಿಗೆ ಯಾಕೆ ನೀವು ಕರೆದು ರೆಡ್ ಕಾರ್ಪೆಟ್ ಹಾಕ್ತಾ ಇದ್ರೆ? ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ರೈಟ್. ನೀವಿಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ಸರ್, BJP ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಆದ್ರೆ ದೇಶದಲ್ಲಿ ಎಲ್ಲಾ ಕಡೆ BJP ರಾರಾಜಿಸ್ತಾ ಇದೆ. ಕರ್ನಾಟಕದ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ? ಕೆಲವೊಂದು ರಾಜ್ಯಕ್ಕೆ ಡಿಫ್ರೆನ್ಸ್ ಇರುತ್ತೆ.
ಅಂದರೆ ಪರ್ಸನ್ ಟು ಪರ್ಸನ್ ವ್ಯತ್ಯಾಸ ಇರೋದು ಹಾಗೆ ಲೀಡರ್ಶಿಪ್ ಇದ್ರೊಳಗೂ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ. ಬಟ್ ನಮಗೆ ವಿಶ್ವಾಸ ಇದೆ. ಅಂದರೆ ಹಿಂದೆ ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಉತ್ತಮ ನಾಯಕರು ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಸೊ ಅವ್ರದ್ದೇ ಒಂದು ಸ್ವಲ್ಪ ಪ್ರಭಾವಿ ಇದು ಇದ್ದೇ ಇರ್ತದೆ. ನಮ್ಮದು ಈ ಚುನಾವಣೆ ಬರಲಿ 2028ರಲ್ಲಿ 100% BJP ಅವ್ರು ನಾವು ಬರ್ತೀವಿ. ಅದೇನು ಹೆಂಗೆ ಮಾಡೋದು ನಮಗೆಲ್ಲ ಗೊತ್ತು. ನಾವು ಮಾಡ್ತೀವಿ, ಚುನಾವಣೆ ಮಾಡ್ತೀವಿ. ಯಾಕಂದರೆ ಸುಮಾರು ಆ ಹೋರಾಟ ಚುನಾವಣೆ ಮಾಡ್ಕೊಂಡೆ ಇಲ್ಲಿವರೆಗೆ ಬಂದಿದ್ದೀವಿ ನಾವು. ಖಂಡಿತವಾಗಿಯೂ. ಯಾಕಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಉತ್ತಮ ಆಡಳಿತ ಏನು ಕೊಡ್ತಾ ಇದ್ದಾರೆ ದೇಶಕ್ಕೆ. ಬೇರೆ ರಾಜ್ಯಗಳಲ್ಲಿ ಕೂಡ ಉತ್ತಮವಾದಂಥ ಮುಖ್ಯಮಂತ್ರಿಗಳು ಎಲ್ಲ ಏನಿದೆ ಅದು ನಮಗೊಂದು ರೋಲ್ ಮಾಡೆಲ್, ಅವರೆಲ್ಲ ಒಂದು ಆದರ್ಶ. ಹೀಗಾಗಿ ಖಂಡಿತವಾಗಿಯೂ ಯಾಕಂದರೆ ಮತದಾರ ನಮ್ಮ ಪರವಾಗಿದ್ದಾರೆ. ಹೌದಾ? ಹಾಂ, ಖಂಡಿತವಾಗಿಯೂ. ಎಲ್ಲ ಒಂದು ಕಡೆ ನಮ್ಮ ಕಡೆ ಒಂದು ಸ್ವಲ್ಪ ತಪ್ಪಾಗಿರ್ಬೋದು, ಒಂದಷ್ಟು ಕೊರತೆ ಇರ್ಬೋದು. ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಅವರು ಬಹುಶಃ ಬರುವುದಿರಂಥ ದಿನಗಳಲ್ಲಿ ಸರಿ ಮಾಡ್ತಾರಂತ ಒಂದು ವಿಶ್ವಾಸ ಇದೆ. ಆದರೆ ಸರ್, ಅಡ್ಡ ಮತದಾನ ರಾಜ್ಯದಲ್ಲಿ ವಿಶೇಷವಾಗಿ BJP ತಲೆ ತಗ್ಸೋ ಹಂಗೆ ಮಾಡಿದೆ. ಏನು ಹೇಳ್ತಿರೋದ್ರ ಬಗ್ಗೆ? ಆಗಬಾರ್ದಾಗಿತ್ತು, ಆಯಿತು. ಅದರಲ್ಲೂ ವಿಶೇಷವಾಗಿ ನನಗೆ 3 ಓಟು ಕಡಿಮೆ ಬಿದ್ದು ಬೇಜಾರಾಗಿತ್ತು. ಆದರೆ ಅದಕ್ಕೋಸ್ಕರ ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷರಿರ್ಬೋದು, ಒಂದು ಎಲ್ಲ ಹಿರಿಯರೆಲ್ಲ ಸೇರಿ ಸನ್ಮಾನ್ಯ CT ರವಿಯವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ವಸ್ತುನಿಷ್ಠ ವರದಿಯನ್ನು ತೆಗೆದುಕೊಂಡು ಕೇಂದ್ರದ ನಾಯಕರಿಗೆ ತಿಳಿಸಿದ್ದಾರೆ. ಕೇಂದ್ರದ ನಾಯಕರು ನನಗೂ ಕೂಡ ಮಾತಾಡಿದರು. ಜೊತೆಗೆ R ಅಶೋಕ್ ಇರ್ಬೋದು, ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರ ಕೂಡ ಡೆಲ್ಲಿಗೆ ಹೋಗಿ ಎಲ್ಲ ವರದಿ ಒಪ್ಪಿಸಿ ಬಂದಿದ್ದಾರೆ. ಒಂದಷ್ಟು ದಿನ ಆದಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಸಸ್ಪಿಷಿಯಸ್ ಒಂದಷ್ಟು ಹೆಸರುಗಳು ಇಟ್ಟಿದ್ದಾರೆ. ಅಲ್ಲಿ ನಾವು ಅಂದರೆ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಯಾರಂತ. ಸಂದರ್ಭ ಬಂದಾಗ ನಾವೆಲ್ಲ ಹೇಳ್ತೀವಿ. ಆಗಬಾರ್ದಾಯ್ತು, ಆಗಿದೆ. ಬಟ್ ಇದು ರಾಜಕೀಯ ತಂತ್ರ ಕುತಂತ್ರಗಳಲ್ಲಿ ಇದೊಂದು ಭಾಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಕಂಪ್ಯಾರಿಸನ್ ಬಹುತೇಕ ನಾನು ವಿರೋಧಿಸ್ತೀನಿ. ಬಟ್ ಕಾಂಗ್ರೆಸ್ ಮತ್ತು BJP ಅಂದಾಗ ಸರ್, ಪರಿಷತ್ ಚುನಾವಣೆ ಆಗಿರಲಿ, ಯಾವುದೋ ಒಂದು ಸಣ್ಣ ಚುನಾವಣೆ ಆಗಿರಲಿ, ಈಗ ನೋಡಿ ಪರಿಷತ್ ಚುನಾವಣೆಯಲ್ಲಿ ಒಂದು ರೆಸಾರ್ಟ್ಗೆ ಹೋದ್ರು. ಈ ಪರಿಷತ್ ಚುನಾವಣೆಯಲ್ಲಿ ಮತದಾನ ಮಾಡೋದು ಹೆಂಗೆ ತರಬೇತಿ ಕೊಟ್ಟರು, ಅವ್ರ ಮತನ ಅವ್ರು ಉಳಿಸ್ಕೊಂಡ್ರು. ನೀವು ಸೇರಿದ ಹಾಗೆ ಬಹುತೇಕ ಎಲ್ಲ BJP ನಾಯಕರು ಬಹಳ ವಿಶ್ವಾಸದಲ್ಲಿದ್ರಿ. 23 ಚುನಾವಣೆ ಇದ್ರಿ, 28ಕ್ಕೂ ಕೂಡ ಅದೇ ವಿಶ್ವಾಸದಲ್ಲಿದ್ರಿ. ಆದರೆ ಪರಿಷತ್ ಚುನಾವಣೆಯ ಈ ಅಡ್ಡ ಮತದಾನ ಅನ್ನೋದು ನಿಮ್ಮನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳಂಗೆ, ನಿಮ್ಮನ್ನು ನೀವು ಅಗ್ನಿ ಪರೀಕ್ಷೆಗೆ ಹಾಕೊಳ್ಳಂಗೆ ಮಾಡಿಲ್ವಾ ಅಂತ. ಒಂದು ಕಾಂಗ್ರೆಸ್ ಅವರು 5ನೇ ಕ್ಯಾಂಡಿಡೇಟ್ ಹಾಕೋದು ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಹಾಕ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ವಿ ನಾವು. ಎರಡನೇದು JDSದವರು ಕೂಡ ಹಾಕಿ ಆಮೇಲೆ ಹಿಂದೆ ತೆಗೆದುಕೊಳ್ಬೋದು ಅಂತ ನಮ್ಮದು ವಿಶ್ವಾಸ ಇತ್ತು. ಮತ್ತು ನಮ್ಮದೇನು ಒಂದು ವಿಶ್ವಾಸ, ಸೊ 5ನೇ ಕ್ಯಾಂಡಿಡೇಟ್ ಅವ್ರು ಹಾಕಿದಾರಲ್ಲ, JDS ಮತ್ತು ಕಾಂಗ್ರೆಸ್ದವ್ರಿಗೆ ಇಲೆಕ್ಷನ್ ಆಗುತ್ತೆ. ನಮ್ಮ BJP ಇದೆ. ಯಾಕಂದರೆ 64 ನಮ್ಮದು MLAs 30 ನಮ್ಗೆ ಹಂಚಿಕೆ ಮಾಡಿದ್ರು. ನಮ್ಗೆ ಸರಳವಾಗಿ ನಮ್ಗೆ ಓಟ್ ಅಂತೂ ಬೀಳುತ್ತೆ. ಅದೇನು ಓವರ್ ಕಾನ್ಫಿಡೆನ್ಸ್ ಅದಲ್ಲ, ನಮ್ಮ ಎಲ್ಲ ಶಾಸಕರ ಮೇಲೆ ಒಂದು ವಿಶ್ವಾಸ, ಪಕ್ಷದ ಮೇಲೆ ಒಂದು ವಿಶ್ವಾಸ. ಸೊ 30 ನನಗೆ, 30 ರಘು ಕೌಟಿಲ್ಯ ಅವ್ರಿಗೆ, ಉಳಿದಿರೋ JDSಗೆ ಹಾಕೋಣ. JDSದವರು ಒಂದು ಸ್ವಲ್ಪ ಏನೋ ಪ್ಲಾನ್ ಮಾಡ್ತೀವಿ ಅಂದರು. ಆದರೆ ಇದರಲ್ಲಿ DK ಶಿವಕುಮಾರ್ ಅವರು ತಮ್ಮ ಅಧಿಕಾರದ ಒಂದು ಪ್ರಭಾವ ಬಳಸಿ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ. ಅದನ್ನ ಅವ್ರ ಪ್ರಭಾವ ಅಂತೀರಾ, ಇಲ್ಲಿ ಪಕ್ಷ ನಿಷ್ಠೆ ಇಲ್ಲ ಅಂತೀರಾ? ನೋಡಿ, ಅವ್ರದ್ದು ಪ್ರಭಾವ ಅಂತ ಅನ್ಬೋದು ನಾನು. ಹೌದಾ? ಉಳಿದದ್ದಂತೂ ಎಲ್ಲ ತಾವೆಲ್ಲ ಮಾಧ್ಯಮದ ಮೂಲಕ ಹೇಳಿದಿರಿ. ರೈಟ್ ಸರ್. ಇನ್ನು ಬಿಡದಿ ಹೋರಾಟದ ಬಗ್ಗೆ ನಾನು ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಯಾಕಂದ್ರೆ BJP ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಇದೊಂಥರ ಕಾಂಗ್ರೆಸ್ ವರ್ಸಸ್ JDS, DK ವರ್ಸಸ್ HDK ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮೆಲ್ಲ ನಾಯಕರು ಅದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಅದರ ವಿರುದ್ಧಂತೂ ನಾವು ಇದ್ದೀವಿ, ವಿರೋಧ ಮಾಡ್ತಾನೆ ಇದ್ದೀವಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ನಮ್ಮೆಲ್ಲ ಶಾಸಕರು, ಸಂಸದರು, ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೋರಾಟ ಇಟ್ಕೊಂಡಿದ್ರು. ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಾವು ಅದರ ವಿರುದ್ಧ. ತದನಂತರ ನಮ್ಮ ರಾಜ್ಯದ ನಾಯಕತ್ವ ಇನ್ನೊಂದು ಸಲ ಸೇರಿ ಮುಂದೇನು ಹೋರಾಟ ಏನು ರೂಪುರೇಷೆ ಮಾಡಬೇಕು ಅದ್ರ ಬಗ್ಗೆ ಖಂಡಿತವಾಗಿಯೂ ತೆಗೆದುಕೊಳ್ತಾರೆ. ಖಂಡಿತವಾಗಿ ನಾವು ಬಿಡಲ್ಲ. ರಾಜ್ಯಾಧ್ಯಕ್ಷರ ಬಗ್ಗೆ ಉಲ್ಲೇಖ ಮಾಡಿದ್ರಿಂದಾಗಿ ಸರ್, ಪಕ್ಷದ ಬಗ್ಗೆ ಮತ್ತೆ ಮಾತಾಡಲೇಬೇಕು. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಆ ಸ್ಥಾನ ಅಲಂಕರಿಸಿದ ಆ ದಿನದಿಂದ ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ಅಸಮಾಧಾನ. ಯಾಕೆ ಹಿಂಗಾಗ್ತದೆ? ರಾಜ್ಯಾಧ್ಯಕ್ಷ ಅಂದರೆ ಒಬ್ಬ ನಾವಿಕಂತರ, ಅವ್ರನ್ನ ನಂಬಬೇಕು. ಅವ್ರು ಹಿರಿಯರೇ ಆಗಿರಲಿ, ಕಿರಿಯರೇ ಆಗಿರಲಿ, ಒಪ್ಪಿಕೊಂಡು ಒಬ್ಬ ನಾಯಕ ಗೆದ್ರೆ ಅವ್ರು ಗೆದ್ದಂಗೆ. ಯಾಕಿಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ? ಯಾವುದಾದ್ರು ಕಾರಣಕ್ಕೆ ವೈಯಕ್ತಿಕ ಯಡಿಯೂರಪ್ಪನ ವಿರುದ್ಧ ಆಗಲಿ ಅಥವಾ ವಿಜೇಂದ್ರ ಅವರ ವಿರುದ್ಧ ಆಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದು, ಈಗಾಗಲೇ ಅವ್ರ ಬಗ್ಗೆ ನಾವೆಲ್ಲ ಕ್ರಮ ಕೈಗೊಂಡಿದ್ವಿ. ಅವ್ರನ್ನ ಬಿಟ್ಟರೆ ಉಳಿದವ್ರು ಯಾರು ಈಗ ಆ ರೀತಿ
ಇಲ್ಲ ಮತ್ತು ಯಾರೂ ಮಾತಾಡ್ತಾ ಇಲ್ಲ. ಹಾಗೇನಾದರೂ ಸಂದರ್ಭ ಬಂದಾಗ ಮಾತಾಡಿದಾಗ ನಮ್ಮೆಲ್ಲ ಕೋರ್ ಕಮಿಟಿ ಹಿರಿಯ ಸದಸ್ಯರು ಅಥವಾ ಮೇಲಿನ ನಮ್ಮ ಉಸ್ತುವಾರಿಗಳಂಥ ರಾಧಾಮೋಹನ್ ಅಗ್ರವಾಲ್ ಜಿ ಇರ್ಬೋದು ಮತ್ತು ಹೈಕಮಾಂಡ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೂಡ ಸ್ವತಃ ನಮ್ಮ ನಾಯಕನ ಕರೆಸಿ ಮಾತಾಡಿದ್ದಾರೆ. ಯಾರಿಗೆ ಮಾತಾಡಿಸ್ಬೇಕು, ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ. ಬಹುಶಃ ಬರುವಂಥ ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತೆ. ಯಾಕಂದ್ರೆ ಚುನಾವಣೆ ಸಮೀಪ ಬಂದಾಗ ನಾವು ಈ ರೀತಿ ಹುಡುಗಾಟಿಕೆ ಮಾಡೋದು ಒಳ್ಳೆಯದಲ್ಲ ಅನ್ನೋದು ಎಲ್ಲ ನಾಯಕರಿಗೆ ಗೊತ್ತು. ಆಗಿರೋದೆಲ್ಲ ಮರೆತು ನಾವು ಒಂದಾಗಿ ಚೆಂದಾಗಿ ಹೋಗ್ತೀವಿ. ನಾವು ಈಗ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರವರು, ಅದು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಬೆಲೆ ಇದ್ದೇ ಇರುತ್ತೆ. ನಾವೆಲ್ಲ ಪಕ್ಷದ ಕಾರ್ಯಕರ್ತರಿರ್ಬೋದು, ಒಂದು ಪಕ್ಷದ ನಮ್ಮ ತತ್ವ ಸಿದ್ಧಾಂತ ಏನು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಆ ರೀತಿ ನಾವು ಕೆಲಸ ಮಾಡ್ತಾ ಬಂದಿದ್ವಿ ನಾವು. ಸೊ ಪಕ್ಷ ದೊಡ್ಡದಂದಾಗ ಪಕ್ಷದ ಅಧ್ಯಕ್ಷರು ದೊಡ್ಡವರೇ, ಅವ್ರು ಚಿಕ್ಕ ವಯಸ್ಸಿದ್ದರೂ ಕೂಡ ಅವ್ರು ದೊಡ್ಡವರೇ ನಮಗೆ. ಸೊ ಆ ರೀತಿ ಬೇರೆ ಕಡೆ ಎಲ್ಲ ಸರಿಯಾಗಿ ನಡೀತಾ ಇದೆ. ಎಲ್ಲೋ ಕೆಲವು ವ್ಯಕ್ತಿಗಳು ಆ ಥರ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಅದನ್ನೆಲ್ಲ ಸರಿ ಮಾಡ್ತಾರೆ. ಹೌದು ಸರ್. ಈಗ ಬಹಿರಂಗವಾಗಿ ಮಾತಾಡಿದ್ರೆ, ಬಹಿರಂಗವಾಗಿ ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳಿಕೆ ಕೊಟ್ಟರೆ ಉಚ್ಚಾಟನೆ ಆಗ್ತಾರೆ. ಅದಕ್ಕೆ ಅಡ್ಡ ಮತದಾನದಲ್ಲಿ ತೋರಿಸ್ಬಿಟ್ರಾ? ಇಲ್ಲ, ಇದಕ್ಕೆ ಏನು ಸಂಬಂಧ ಇಲ್ಲ. ಆ ರೀತಿ ಅಶಿಸ್ತು ಮಾಡಿದಾಗ ನಾನೇ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ, ಸುಮಾರು ಜನರಿಗೆ ನೋಟಿಸ್ ಕೊಟ್ಟಿದ್ದೀನಿ, ಉತ್ತರ ಪಡೆದಿದ್ದೀನಿ, ಕರೆದು ಮಾತಾಡ್ಸಿದ್ದೀನಿ, ಒಂದಷ್ಟು ಜನರಿಗೆ ಹೊರಗೆ ಹಾಕಿದ್ದೀನಿ. ಹೇಗಿರುತ್ತೆ ಸರ್ ಆ ಇಂಟ್ರಾಕ್ಷನ್ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಯಾವುದೋ ಭಾವನೆಗೆ ಧಕ್ಕೆ ಆದಾಗ ಏನೋ ಎಕ್ಸ್ಪ್ರೆಸ್ ಮಾಡಿರ್ತಾರೆ, ತಿಳಿಯದೇನೋ ಮಾಡಿರ್ತಾರೆ. ಅದಕ್ಕೆ ನಾವು ಪ್ರಾರಂಭದಲ್ಲಿ ಒಂದು ನೋಟಿಸ್ ಕೊಡ್ತೀವಿ ಅಥವಾ ಅದಕ್ಕಿಂತ ಮುಂಚೆ ಮಾತಾಡಿಸ್ತೀವಿ. ಮತ್ತೆ ಕೇಳಿದೆ ಹೋದರೆ ನೋಟಿಸ್ ಕೊಡ್ತೀವಿ, ಒಂದು ವಾರ ಟೈಮ್ ಕೊಡ್ತೀವಿ, ಕರೆದು ಮಾತಾಡಿಸ್ತೀವಿ. ಅಲ್ಲಿ ಮಂಡಲ ಜಿಲ್ಲಾ ಅಧ್ಯಕ್ಷರು, ಅಲ್ಲಿ ಕೋರ್ ಕಮಿಟಿ ಇರುತ್ತೆ, ಅಲ್ಲೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಮ್ಮ ಹತ್ರ ಬರುತ್ತೆ. ನಾವು ಇಲ್ಲೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡ್ತೀವಿ, ಆಮೇಲೆ ಒಂದು ತೀರ್ಮಾನ ಕೈಕೊಳ್ತೀವಿ. ಓಪನ್ ಆಗಿ ಹೇಳ್ಕೊತಾರ ತಮ್ಮ ಸಮಸ್ಯೆ ಏನಿದೆ, ಏನು ಅಪಮಾನ ಆಯ್ತು, ಎಲ್ಲಿ ಸರಿಯಾಗಬೇಕು. ನೋಡಿ, ಪಕ್ಷದ ವೇದಿಕೆಯಲ್ಲಿ ನಾವು ಮುಕ್ತವಾಗಿ ಎಲ್ಲರನ್ನೂ ಕರೆದು ಮಾತಾಡಿಸ್ತಿದ್ದೀವಿ. ಯಾಕಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷದಲ್ಲಿ ಕೂಡ ಸಂವಿಧಾನಬದ್ಧವಾಗಿ ಮತ್ತು ಯಾರಿಗೂ ಅನ್ಯಾಯ ಆಗಬಾರ್ದು. ಆ ರೀತಿ ಅವರ ಹೇಳಿಕೆಗಳನ್ನ ಕೇಳಿಬಿಟ್ಟು ಒಂದು ಡಿಸಿಷನ್ ತೊಗೊಳ್ತೀವಿ ನಾವು. ಯತ್ನಾಳ್ ಅವ್ರ ವಿಷಯದಲ್ಲಿ ಇದಾಯ್ತಾ? ಹೌದು, ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ರು ಅವ್ರಿಗೆ. ಹೌದಾ? ವರ್ಷಾನುಗಟ್ಟಲೆ ಅವಕಾಶ ಕೊಟ್ಟಿದ್ರು, ಸೂಕ್ಷ್ಮ ಕರೆದು ಹೇಳಿದ್ರು, ಮೇಲಿನವ್ರು ಹೇಳಿದ್ರು. ಯಾಕೋ ಏನೋ ಅವರು ಇದು ಮತ್ತೆ ಅವರು ನಿಮ್ಮ ಜೊತೆ ಕೈಗೂಡ್ಕೊಂಡು ಜೊತೆಗೆ ಹೋಗುವಂತ ಸಾಧ್ಯತೆಗಳು ಗೊತ್ತಿಲ್ಲ. ಹೈಕಮಾಂಡ್ ಯಾಕಂದ್ರೆ MLAs ಇರ್ಬೋದು, MPs ಇರ್ಬೋದು, ಅಂದ್ರೆ ಜನಪ್ರತಿನಿಧಿಗಳ ಮೇಲೆ ಕ್ರಮ ಕೈಗೊಳ್ಳೋದು ನಮ್ಮ ಕೇಂದ್ರ ಶಿಸ್ತು ಸಮಿತಿ. ರಾಜ್ಯ ಶಿಸ್ತು ಸಮಿತಿಗೆ ನಾನು ಪದಾಧಿಕಾರಿಗಳು ಅಥವಾ ಮಾಜಿ ಶಾಸಕರು ಇಂಥವ್ರ ಮೇಲೆ ಮಾತ್ರ ನಾನು ನೋಟಿಸ್ ಕೊಟ್ಟು ಅಥವಾ ಕ್ರಮ ಕೈಗೊಳ್ಳೋಕ್ಕೆ ನನಗೆ ಅಧಿಕಾರ ಇದೆ. ಉಳಿದಂತೆ ಎಲ್ಲ ವಿಷಯಗಳನ್ನ ನಮ್ಗೆ ಏನಾದರೂ ಮಾಹಿತಿ ಕೇಳಿದ್ರೆ ನಾನು ಮಾಹಿತಿ ಕೊಡಬೇಕಾಗುತ್ತೆ, ಕೊಟ್ಟಿರ್ತೀನಿ. ಉಳಿದ ವಿಷಯ ಅವರು ಗಮನಿಸ್ತಿರ್ತಾರೆ, ಅವರು ಕ್ರಮ ಕೈಗೊಳ್ತಾರೆ ಅಥವಾ ಅವ್ರು ಕರೆದು ಮಾತಾಡಿಸ್ತಾರೆ. ಓಕೆ. ಹಿರಿಯರು ಅಂದಾಗ ನನಗೆ ಸದಾನಂದ ಗೌಡರು ನೆನಪಾಗ್ತಾರೆ ಸರ್. ಪಕ್ಷಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರುವಂತಹ ವ್ಯಕ್ತಿತ್ವ ಸದಾನಂದ ಗೌಡರು. ಅವರು ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ, ಆಡಿಯೋ ಒಂದು ವೈರಲ್ ಆಗುತ್ತೆ, ಸತ್ಯವೋ ನಿಜವೋ, ಬಟ್ ಅದು ವಿಚಲಿತ ಮಾಡಿಬಿಡ್ತು ಬಿಜೆಪಿಯನ್ನ. ಅಲ್ಲ, ಅದ್ರ ಬಗ್ಗೆ ಸನ್ಮಾನ್ಯ ಸದಾನಂದ ಗೌಡರು ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ, ಅದು ಆಡಿಯೋ ನಂದಲ್ಲ ಅಂತ. ಸೊ ಹೀಗಿದ್ದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಮತ್ತು ಅದನ್ನು ಅಲ್ಲಿಗೆ ಮುಗಿದು ಹೋಗಿದೆ ಅದು. ಶಿಸ್ತು ಅಂದಾಗ ಸರ್ ನನಗೆ ವಿಶ್ವನಾಥ್ ಅವರು ಮತ್ತು ಸುಧಾಕರ್ ಅವ್ರ ವಿಷಯ ನೆನಪಾಗುತ್ತೆ. ಯಾಕೆ ಆ ಥರ ಆಗ್ತಾ ಇದೆ ಅಂದರೆ ಬಿಜೆಪಿ ಅಂದರೆ ಇಸ್ ಈಕ್ವಲ್ ಟು ಶಿಸ್ತು ಅನ್ನೋದಿತ್ತು, ಬಟ್ ಈ ದಿನಗಳಲ್ಲಿ ನೋಡಿದ್ರೆ ಇಲ್ಲ. ಈಗ ಅದು ನೀವು 15 ದಿವಸದ ಹಿಂದಿನ ಮಾತು ಹೇಳ್ತಾ ಇದ್ದಾರೆ ಬಹುಶಃ. ಈಗ ನೋಡಿ, ಸರಿ ಹೋಗಿದ್ದಾರೆ, ಸರಿ ಮಾಡಿದ್ದೀರಿ. ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಅವ್ರು ಕರೆಸಿ ಮಾತಾಡಿದ್ದಾರೆ, ಸರಿ ಮಾಡ್ತೀವಿ ನಾವು. ಎಲ್ಲರೂ ಸರಿ ಮಾಡಿ ಎಲ್ಲರೂ ಕಟ್ಕೊಂಡು ಹೋಗ್ತೀವಿ. ಹೌದಾ? ಯಾಕಂದ್ರೆ ಮುಂದಿನ ಸಲ ನಾವು ಅಧಿಕಾರಕ್ಕೆ ಬರ್ಬೇಕಲ್ಲ, ಆ ಸಂಘಟನೆ ಮಾಡ್ತೀವಿ, ಜೊತೆಗೆ ನಿಂತ್ಕೋತಾರೆ. ರೈಟ್ ಸರ್. ಈಗ ಕಳೆದ 2023 ಹಳೇದಾಗಿರ್ಬೋದು, 3 ವರ್ಷ ಆಗಿರ್ಬೋದು ಚುನಾವಣೆಯಾಗಿ, ಬಿಜೆಪಿ ಆತ್ಮವಿಶ್ವಾಸದಿಂದಲೋ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದಲೋ 60+ ಡಿಜಿಟಿಗೆ ಬಂದು ನಿಂತ್ಕೊಂತು. ಅದು ಬಿಡಿ, ಜನಾಭಿಪ್ರಾಯ, ಜನ ಕೊಟ್ಟಂತಹ ಮತ ಅಂತ ಅದನ್ನು ಅಕ್ಸೆಪ್ಟ್ ಮಾಡೋಣ. ಬಟ್ ಜೀವರಾಜ್ ಅವ್ರ ಕೇಸಲ್ಲಿ, ಹಾಗೆಯೇ MK ಪ್ರಾಣೇಶ್ ಅವರು ಇವತ್ತು ನ್ಯಾಯಾಲಯದಿಂದ ಬಂದಿರುವಂಥ ತೀರ್ಪನ್ನು ನೋಡೋದಾದರೆ, ನ್ಯಾಯಾಲಯದಿಂದಲೂ ಕೂಡ ಬಿಜೆಪಿಯ ನಾಯಕರಿಗೆ ಹಿನ್ನಡೆ ಆಗಿರೋದು. ಎಸ್, ದಿಸ್ ಇಸ್ ದ ಟೈಮ್ ಟು ಕರೆಕ್ಷನ್ಸ್ ಅಂತ ಅನ್ಸಲ್ವಾ? ಇವು ಕೆಲವೊಂದು ನ್ಯಾಯಾಲಯದಲ್ಲಿ ಬರುವಂಥ ಇವು ವಿಷಯಗಳು ಅವ್ರು ಹೇಗೆ ತೀರ್ಪು ಕೊಡ್ತಾರೋ ನಮ್ಗೆ ಗೊತ್ತಾಗಲ್ಲ. ಬಟ್ ನಿರಂತರ ನಾವು ಅದ್ರ ಬಗ್ಗೆ ನಮ್ಮ ಪರವಾಗಿ ಏನು ಫೈಟ್ ಮಾಡಬೇಕು ನಾವೆಲ್ಲ ಮಾಡ್ತಿರ್ತೀವಿ. ಇಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ. ಎಲ್ಲವೂ ನಮ್ಮಂತೆ ಆಗ್ಬೇಕಂತಿಲ್ಲ. ಕೆಲವೊಂದ್ಸಲ ನಮ್ಮ ವಿರುದ್ಧವೂ ಹಾಗೆ ಬೇರೆ ಪಕ್ಷದವ್ರ ವಿರುದ್ಧವೂ ಆಗಿದ್ದಾವೆ. ಇದನ್ನು ನಾವು ನ್ಯಾಯಾಲಯದ ಏನು ತೀರ್ಪಿದೆ ಅದನ್ನು ನಾವು ಸ್ವಾಗತ ಮಾಡಲೇಬೇಕಾಗತ್ತೆ. ಮತ್ತು ಅದ್ರ ಮುಂದೆ ನಾವು ಏನು ವಿಚಾರ ಮಾಡಬೇಕು ಅದನ್ನು ನಾವೆಲ್ಲ ನಾಯಕರು ಕೂತು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ ಮುಂದೆ ಹೊರಿತೀವಿ ನಾವು. ಮತ್ತೆ ಏನಾದ್ರು ಅವಕಾಶ ಇದ್ದರೆ ಮತ್ತೆ ನ್ಯಾಯಾಲಯದ
ಬಾಗಿಲು ತಟ್ತೀವಿ. ಸರ್, ನಿಮ್ಮ ವಿಚಾರಕ್ಕೆ ಬರೋದಾದ್ರೆ 37 ವರ್ಷಗಳ ಬಿಜೆಪಿಯ ಜೊತೆಗಿನ ರಾಜಕೀಯ ನಂಟು ಒಂದು ಆತ್ಮತೃಪ್ತಿ ತಂದಿದೆಯಾ ಸರ್? ನಿಮಗೆ ಕೊಟ್ಟಂತಹ ಜವಾಬ್ದಾರಿ ಇರ್ಬೋದು, ಪಕ್ಷ ನಿಮ್ಮನ್ನು ನಡೆಸ್ಕೊಂಡಿರ್ಬೋದು, ಅವ್ರು ಕೊಟ್ಟಂತ ಟಾಸ್ಕನ್ನ ನೀವು ಫುಲ್ಫಿಲ್ ಮಾಡಿರೋದಿರ್ಬೋದು. ಖಂಡಿತ. ಯಾಕಂದ್ರೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವನಲ್ಲ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಬಂದಂಥವ್ರು ನಾವು. ನಮ್ಮಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಇಡೀ ದೇಶದಲ್ಲಾಯ್ತು, ನಮ್ಮ ರಾಜ್ಯದಲ್ಲಿ ಇದ್ದಾರೆ. ನಾವು ನಮ್ಮ ಹಳಬ್ರನ್ನ ಅಂದರೆ ಹಿರಿಯರನ್ನ ನೆನೆಸ್ಕೊಂಡಾಗ, ಅಂದರೆ ಜನಸಂಘ ಕಾಲದಿಂದಲೂ ಕೂಡ ಭಾಳಷ್ಟು ಕಾರ್ಯಕರ್ತರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಆಗಿದೆ ಅವ್ರದ್ದೆಲ್ಲ. ಅವ್ರದ್ದು ಕನಸು ಇಷ್ಟೇ ಐತ್ರಿ. ನಾವು ಪ್ರಾರಂಭದಲ್ಲಿ ಬಂದಾಗ ಇಷ್ಟೇ ಇತ್ತು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು, ವಾಜಪೇಯಿ ಪ್ರಧಾನಮಂತ್ರಿ ಆಗ್ಬೇಕು, ಅಥವಾ ಬಿಜೆಪಿ ಅಧಿಕಾರ ಬರ್ಬೇಕು, ಇಷ್ಟೇ ಇತ್ತು ನಮ್ದು. ಯಾವುದೇ ಆಶೆ ಇದು ನಮ್ಗೇನೋ ಸಿಗಬೇಕು, ನಾನೇನೋ ಆಗ್ಬೇಕು ಅಂತ ಇಲ್ಲ. ಇವತ್ತಿಗೂ ಅಂತ ಕಾರ್ಯಕರ್ತರಿದ್ದಾರೆ, ಅವಾಗಲೂ ಹಂಗಿದ್ರು. ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ತೃಪ್ತಿ ಇದೆ. ಇಷ್ಟು ವರ್ಷ ನಾನು ಪಕ್ಷ ಸಂಘಟನೆಯಲ್ಲಿದ್ದೆ, ಪಕ್ಷ ಏನೂ ಇಲ್ಲದಾಗ ಕಷ್ಟಪಟ್ಟು ನಾವೆಲ್ಲ, ನಾ ಒಬ್ಬನೇ ಅಲ್ಲ, ಯಡಿಯೂರಪ್ಪರ ಜೊತೆ ಇರ್ಬೋದು, ಅನಂತಕುಮಾರ್ ಜೊತೆ ಇರ್ಬೋದು, ಬಿ ಶಿವಪ್ಪ ಅವರು ಇರ್ಬೋದು, ಡಾಕ್ಟರ್ ತಂಗ, ಸೇಡಮ್ಮ ಪಾಟೀಲ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಸೊ ತಳಹಂತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಪಕ್ಷ ಇಲ್ದಾಗ ನಾವೆಲ್ಲ ಕೆಲಸ ಮಾಡಿದೀವಲ್ಲ, ಇವತ್ತು ಒಂದು ಕೇಂದ್ರದಲ್ಲಿ ಉತ್ತಮವಾದಂಥ ಆಡಳಿತ ಕೊಡ್ತಾ ಇರುವಂಥ ಒಂದು ಹೆಮ್ಮೆಯ ಪ್ರಧಾನಿ ನಮ್ಮವರಿದ್ದಾರೆ. ಅದು ನಮ್ಗೆ ಹೆಮ್ಮೆ. ನಾವು ಅದೃಷ್ಟವಂತರು ಈ ಕಾಲದಲ್ಲಿ ನಾವು ಇದೀವಲ್ಲ ಬಿಜೆಪಿ ಅಂತೇಳಿ. ಹಾಗೆ ಯಡಿಯೂರಪ್ಪ ಇದ್ದಾಗ ಸಾಕಷ್ಟು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟರು. ಏನೇನೋ ಕಾರಣಕ್ಕೆ ಇದು ಚುನಾವಣೆ ಸೋತಿರ್ಬೋದು ನಾವು, ಆದರೆ ಬೇರೆ ರಾಜ್ಯಗಳಲ್ಲಿ ಕೂಡ ನೋಡಿದಾಗ ಎಲ್ಲ ರಾಜ್ಯಗಳಲ್ಲಿ ಉತ್ತಮವಾದಂಥ ಆಡಳಿತವನ್ನು ನಾವು ಕೊಡ್ತಾ ಇದ್ವಿ. ಯಾಕಂದ್ರೆ ನಮಗೆ ವಾಜಪೇಯಿ ಅವರು ರೋಲ್ ಮಾಡೆಲು, ಅದ್ವಾನಿ ಅವರು ರೋಲ್ ಮಾಡೆಲು, ಮೋದಿಜಿ ಅವರು ರೋಲ್ ಮಾಡೆಲು, ಆ ರೀತಿ ಒಂದು ಸ್ಟ್ರಾಂಗ್ ಇದು ಇದ್ದಾಗ ಖಂಡಿತವಾಗಿ ಇಲ್ಲೂ ಕೂಡ ಉತ್ತಮವಾದಂಥ ಆಡಳಿತ ಬರೋ ದಿನಗಳು ನಾವು ಕೊಡ್ತೀವಿ. ನನಗೆ ಸಂಘಟನೆಯಲ್ಲಿ ಇಷ್ಟು ವರ್ಷ ಇದ್ದು ಕೆಲಸ ಮಾಡಿದ್ದಕ್ಕೆ ಒಂದಷ್ಟು ಅವಕಾಶಗಳು ಬಂದಾಗ ವಂಚಿತನಾಗಿದ್ದೆ. ಅದು ಬೇರೆ ಬೇರೆ ಕಾರಣಕ್ಕೆ ನೋವಾಗಿತ್ತು, ಖಂಡಿತವಾಗಿ ನೋವಾಗಿತ್ತು. ಕಾರ್ಯಕರ್ತರ ಒತ್ತಡ, ಸ್ನೇಹಿತರ ಒತ್ತಡ, ಎಲ್ಲೋ ಒಂದು ಕಡೆ ನೀವು ಪ್ರತಿಭಟನೆ ಮಾಡದೆ ಹೋದ್ರೆ, ಒಂದು ಗಾದೆ ಮಾತಿದೆಯಲ್ಲ, ಮಗು ಹಾಲು ಕೊಳ್ಳೆ, ಆ ರೀತಿ ಸ್ವಲ್ಪ ಆ ಸಂದರ್ಭ ಬಂತು. ಸೊ ನಾನು ಬರೀ ಶಿಸ್ತು ಸಮಿತಿಗೆ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದೆ, ಪಕ್ಷಕ್ಕಲ್ಲ. ಪಕ್ಷಕ್ಕೆ ಕೊಟ್ಟಿಲ್ಲ, ಯಾಕಂದ್ರೆ ನಾವು ಪಕ್ಷ ಕಟ್ಟಿದವ್ರು ನಾವೆಲ್ಲ. ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ ನಾನು ಎಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಸಾಯಿ ಮಠ ನಾನು ಬಿಜೆಪಿ. ಹೀಗಾಗಿ ಅದಕ್ಕೊಂದು ರಾಜೀನಾಮೆ ಕೊಟ್ಟೆ. ಆ ತಕ್ಷಣ ಅದು ಸ್ಪಂದನೆ ಆಯಿತು, ಮೇಲಿನವ್ರಿಗೆ ಎಲ್ಲ ಮೆಸೇಜ್ ಹೋಯ್ತು, ತಪ್ಪಾಗಿದೆ, ಲಿಂಗರಾಜ್ ಭಾಳ ಸಲ ಅನ್ಯಾಯ ಆಗಿದೆ ಅಂತ ಅರ್ಥ ಮಾಡಿಕೊಂಡು ತಕ್ಷಣ ಅವರೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಲಿಂಗರಾಜ್ ಅವರೇ ಸ್ವಲ್ಪ ವೇಟ್ ಮಾಡಿ, ನಿಮ್ಗೆ ಉತ್ತಮವಾದಂಥ ಅವಕಾಶ ಮತ್ತೆ ಬರುತ್ತೆ, ಖಂಡಿತವಾಗಿಯೂ ನೆಕ್ಸ್ಟ್ ನಿಮ್ಗೆ ಅವಕಾಶ ಕೊಡ್ತೀನಿ ಅಂದರು. ಈಗ ನನಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದ್ದಾರೆ, ಸಂತೋಷ ಆಗ್ತಾ ಇದೆ. ಬಿಜೆಪಿ ಹಿರಿಯ ನಾಯಕರ ಸಣ್ಣ ಪುಟ್ಟ ಜಟಾಪಟಿಗಳು ನಾನು ತಳಮಟ್ಟದಲ್ಲಿ ಯೋಚನೆ ಮಾಡಿ ಹೇಳೋದು ಸರ್, ಕಾರ್ಯಕರ್ತರ ಅಸಮಾಧಾನಕ್ಕೆ ನಾವು ಯಾರ ಜೊತೆ ನಿಂತಿದ್ದೀವಿ, ಯಾರಿಗಾಗಿ ಹೋರಾಡ್ತಿದ್ದೀವಿ ಅನ್ನುವಂಥ ಭಾವನೆನ ಹುಟ್ಟಾಕಲ್ವಾ? ಬರುತ್ತೆ, ಖಂಡಿತ ಬರುತ್ತೆ. ಹೌದಾ? ಯಾಕಂದರೆ ಭಾಳಷ್ಟು ಕಾರ್ಯಕರ್ತರು ಪಾಪ ತಮ್ಮ ಕೆಲಸ ಬಿಟ್ಟು, ಮನೆ ಬಿಟ್ಟು, ನಾ ಹೇಳಿದ್ನಲ್ಲ ಹಿಂದೆ, ಭಾಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಒಂದು ಸಿದ್ಧಾಂತಕ್ಕೆ, ಅಂದರೆ ದೇಶ ಮೊದಲು, ರಾಷ್ಟ್ರ ಮೊದಲು, ದೇಶದ ಅಭಿವೃದ್ಧಿ ಆಗಬೇಕು, ಒಟ್ಟು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಭಾರತ ಅಖಂಡವಾಗಿ ಉಳಿಬೇಕು, ಭಾರತ ಹಿಂದೂ ರಾಷ್ಟ್ರ ಆಗಬೇಕು, ಇವೆಲ್ಲ ಕಲ್ಪನೆಗಳೊಂದಿಗೆ ನಮ್ಮೆಲ್ಲ ಹಿರಿಯರೆಲ್ಲ ಏನು ಕನಸು ಕಟ್ಟಿದ್ರಲ್ಲ, ಅದು ಇವತ್ತೆಲ್ಲ ನನಸಾಗ್ತಾ ಇದ್ದಾವೆ. ಅದಕ್ಕೆ ಭಾಳಷ್ಟು ಜನ, ಲಕ್ಷಾಂತರ ಜನ ಕೈ ಜೋಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಕೆಲವೊಂದು ಕಡೆ ಕೆಲವೊಬ್ರು ನೋವಾಗೋದು ಸಹಜ. ಈಗ ಸರ್ಕಾರ ಬಂದಿದೆ, ಅಧಿಕಾರದಲ್ಲಿದ್ದಾರೆ, ನಮ್ಮ ಮುಂದೆನೇ ಬೆಳೆದಂಥ ಒಬ್ಬ ವ್ಯಕ್ತಿ ಮಂತ್ರಿ ಆಗಿದ್ದಾನಂದಾಗ ಸಹಜವಾಗಿ ಒಂದು ಏನಾದರೂ ಅಪೇಕ್ಷೆ ಅಥವಾ ಭಾವನೆಗಳು ಅಥವಾ ಆಸೆ ಪಡೋದು ಸಹಜ. ಎಲ್ಲ ಮನುಷ್ಯರ ಸಹಜ ಗುಣ ಅದು, ಅಲ್ಲಿ ತಪ್ಪಲ್ಲ ಅವ್ರದ್ದು ಆಸೆ ಪಡೋದು. ನಾನು ಸಾಕಷ್ಟು ಸಲ ಆಸೆ ಪಟ್ಟಿದ್ದೆ, ಆಗಿರಲಿಲ್ಲ, ಆದರೆ ಸಮಾಧಾನದಿಂದ ಇದ್ದೆ. ಅದಕ್ಕೋಸ್ಕರ ಮನುಷ್ಯನಿಗೆ ತಾಳ್ಮೆ ಮುಖ್ಯ. ತಾಳ್ಮೆ ಇದ್ದವನು ಬಾಳಿಯಾನು, ಅದಕ್ಕೆ ಉದಾಹರಣೆ ನಾನೇ ಮತ್ತು ನನಗಿಂತ ಹಲವಾರು ಜನ ಇದ್ದಾರೆ. ಹೀಗಾಗಿ ಮತ್ತೆ ನಾವು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇದೆ. ನಾವು ಕೇವಲ ನನಗೋಸ್ಕರ ಅಂತಲ್ಲ, ಸಮಾಜಕ್ಕೆ ಇದೊಂದು ಅಧಿಕಾರ, ಒಂದು ಸಾಧನ, ಏನು ಜನಸೇವೆ ಮಾಡಲಿಕ್ಕೆ. ಸೊ ಒಂದು ಅವಕಾಶ ಸಿಕ್ಕಾಗ ನಾವು ಜನಸೇವೆ ಮಾಡ್ತೀವಿ. ಆ ಮೂಲಕ ಕಾರ್ಯಕರ್ತರಿಗೂ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅದು ಅನುಕೂಲ ಮಾಡೋದ್ರ ಮೂಲಕ ನಾವು ಸಂಘಟನೆ ಇನ್ನಷ್ಟು ಬಲಪಡಿಸಲಿಕ್ಕೆ ಕೆಲಸ ಮಾಡ್ತೀವಿ. ನಾವು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅಪೂರ್ಣ ಆಗ್ಬಿಡುತ್ತೆ ಸರ್. ಹೌದು, ಬಿಜೆಪಿ ಅಂದ್ರೆ ಆ ವಿಶ್ವಾಸ ಇದೆ. ದೇಶದಲ್ಲಿ ಬಿಜೆಪಿ ವಿಜೃಂಭಿಸ್ತಾ ಇರೋದ್ರಿಂದಾಗಿ, ಅರ್ಥಾತ್ NDA ವಿಜೃಂಭಿಸ್ತಾ ಇರೋದ್ರಿಂದಾಗಿ ಆ ಕಾರ್ಯಕರ್ತರಿರ್ಬೋದು, ಬಿಜೆಪಿ ನಾಯಕರಿರ್ಬೋದು, ಒಂದು ಹೋಪಲ್ಲಿ ಇರ್ತಾರೆ. ಇದರ ನಡುವೆ ಅಯೋಧ್ಯೆ ಕಳ್ಳತನ ಪ್ರಕರಣ, ಚುನಾವಣಾ ಬಾಂಡ್ಗೆ ಸುಪ್ರೀಂನಿಂದ ಛೀಮಾರಿ, ಇಂಥ ಘಟನೆಗಳು ಕಾರ್ಯಕರ್ತರನ್ನ, ಬಿಜೆಪಿ ಫಾಲೋವರ್ಸ್ ಅನ್ನ ವಿಚಲಿತ ಮಾಡಲ್ವಾ? ಪ್ರಾರಂಭದಲ್ಲಿ ಅಯೋಧ್ಯೆ ವಿಷಯದಲ್ಲಿ ಸ್ವಲ್ಪ ಏನೋ
ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಹೌದು. ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾಕಂದ್ರೆ ನಾವು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ, ನಾವು ಕೂಡ ಧನ ಸಂಗ್ರಹದಲ್ಲಿ ಪಾಲ್ಗೊಂಡಿದ್ವಿ. ಸೊ ಜನರ ಭಾವನೆಗಳಿಗೆ ಧಕ್ಕೆ ಆಗಿದ್ದು ನಿಜ ದೊಡ್ಡ ಟಾಸ್ಕ್ ಪ್ರಾರಂಭದಲ್ಲಿ. ಆದರೆ ಅದು ಸತ್ಯಾಸತ್ಯ ಹೊರಗೆ ಬಂದಾಗೆ ಈ ಜನರಿಗೆ ಅರ್ಥ ಆಗಿದೆ. ಹಾಗಿದ್ರೆ ಇವತ್ತು ಅಯೋಧ್ಯೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ, ಅಂದರೆ ಯಾವ ಭಕ್ತರು ಹೋಗ್ತಿರ್ಲಿಲ್ಲ. ಅಥವಾ ಇವತ್ತು ಸನ್ಮಾನ್ಯ ಯೋಗಿಜಿ ಅಲ್ಲಿಯ ಮುಖ್ಯಮಂತ್ರಿಗಳು ಒಂದು ಕಠಿಣವಾದಂಥ ನಿರ್ಧಾರ ಕೈಕೊಂಡು ಏನು ಕ್ರಮ ಕೈಗೊಳ್ತಾ ಇದ್ದಾರೆ, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಏನು ಮಾಡ್ತಾ ಇದ್ದಾರೆ ಅಥವಾ ಹಿಡಿದಾಕ್ತಾ ಇದ್ದಾರೆ, ಈ ರೀತಿ ಒಂದು ವಾತಾವರಣ ಇದ್ದಾಗ ಯಾರು ಈಗ ಅಲ್ಲಿ ಅಪನಂಬಿಕೆ ಪ್ರಶ್ನೆ ಬಂದಿಲ್ಲ. ಈಗ ನಮ್ಗೆ ವಿಶ್ವಾಸ ಇದೆ, ಯಾಕೆ ನಮ್ಮ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ, ಆ ರಾಮನ ಇದ್ರ ಮೇಲೆ. ಮತ್ತು ಅಲ್ಲಿ ಆ ಥರ ಮೋಸ ಮಾಡಿದವ್ರು ಯಾರೂ ಉದ್ಧಾರ ಆಗಲ್ಲ. ಭಾರತ ಒಂದು ಸಾಂಸ್ಕೃತಿಕವಾದಂಥ ದೇಶ, ನಂಬಿಕೆ ಅಂದರೆ ದೇವರಲ್ಲಿ ನಂಬಿಕೆ ಇರುವಂಥ ಭಾವನೆಗಳಿಗೆ ಯಾರೋ ಧಕ್ಕೆ ಮಾಡಿದ್ದಾರೆ ಅಂದರೆ ಸ್ವಲ್ಪ ನೋವಾಗೋದು ಸಹಜ. ಆದರೆ ಅದನ್ನು ಮೀರಿ ಎಲ್ಲವೂ ವಾತಾವರಣ ತಿಳಿಯಾಗೋದು ಖಂಡಿತ. ರೈಟ್. ಇನ್ನು ಬಿಜೆಪಿ ಮತ್ತು JDS ಜೊತೆಗಿನ ಮೈತ್ರಿ ಹೇಗಿದೆ ಸರ್? ಚೆನ್ನಾಗಿದೆ, ಆ್ಯಸ್ ಇಟ್ ಈಸ್. ಮೊನ್ನೆನೇ ಲಾಸ್ಟ್ ವೀಕ್ ನಮ್ಮ ಅಧ್ಯಕ್ಷರು ಕುಮಾರಸ್ವಾಮಿ ಅವರಿಗೆಲ್ಲ ಭೇಟಿಯಾಗಿ ಮಾತಾಡಿದ್ದಾರೆ. ಬರುವಂಥ ಈ ಶಿಕ್ಷಕರ ಕ್ಷೇತ್ರ, ಪದವೀಧರ ಕ್ಷೇತ್ರಕ್ಕೆಲ್ಲ ನಾವು ಕೂಡಿ ಕೆಲಸ ಮಾಡೋಂತ ಮಾತಾಡಿದ್ವಿ. ಬೈ ಎಲೆಕ್ಷನ್ ನಮ್ಮ ಧಾರವಾಡದಲ್ಲಿ ಬರ್ಬೋದು, ಇನ್ನೂ ಬಂದಿಲ್ಲ. ಹಿರಿಯೂರದಲ್ಲಿ ಕೂಡ ಆಗೋದಿದೆ, ಅಲ್ಲಿ ಕೂಡ ನಾವು ಜಂಟಿಯಾಗಿ ಕ್ಯಾಂಡಿಡೇಟ್ ಯಾರೇ ಆಗಲಿ ನಾವಿಬ್ಬರು ಕೂಡಿ ಕೆಲಸ ಮಾಡೋಂತ ನಾವು ತೀರ್ಮಾನ ಮಾಡಿದ್ವಿ. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ನಾವು ಕೂಡಿ ಮಾತಾಡ್ತಾ ಇದ್ವಿ. ಮಾತಾಡ್ಕೊಂಡು ನಮ್ಮ ಎಲ್ಲ ಹಿರಿಯ ನಾಯಕರು, ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಅವ್ರ ಕಲ್ಪನೆ ಇದೆ ಮುಂದಿನ ಸಲ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಬರಬೇಕಾದ್ರೆ JDS ಜೊತೆನೇ ನೀವು ಇರಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಖಂಡಿತವಾಗಿಯೂ ಅದು ನಾವು ಹೊಂದ್ಕೊಂಡು ಹೋಗ್ತೀವಿ. 3 ವರ್ಷಗಳಲ್ಲಿ ಸರ್, ಕಡೆ ಪ್ರಶ್ನೆ ಇದು, 100% ಎಫರ್ಟ್ನ ಪ್ರತಿಪಕ್ಷವಾಗಿ ಬಿಜೆಪಿ ಹಾಕಿದೆ ಅಂತ ತೃಪ್ತಿ ಇದೆಯಾ? ಇದೆ, ತೃಪ್ತಿ ಇದೆ. ಸಾಕಷ್ಟು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇರ್ಬೋದು, ಅಥವಾ ಈಗ DK ಶಿವರು ಈಗ ಬಂದಿದ್ದಾರೆ, ನೋಡೋಣ, ಕಾಯ್ದು ನೋಡ್ತೀವಿ. ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ವಿಶೇಷವಾಗಿ ಅವ್ರ ಮೇಲೇ ಒಂದು ಅಪಾದನೆ ಬಂದಾಗ ಒಂದು ದೊಡ್ಡ ಹೋರಾಟವನ್ನು ನಾವು ಕೈಗೊಂಡ್ವಿ. ಬೆಂಗಳೂರು ಟು ಮೈಸೂರುವರೆಗೆ ಏನು ಪಾದಯಾತ್ರೆ ಇರ್ಬೋದು, ಮೂಡ ವಿಷಯ ಇರ್ಬೋದು, ಅವ್ರ ಭ್ರಷ್ಟಾಚಾರ ಹಗರಣಗಳಿರ್ಬೋದು, ಒಬ್ಬರು ಸಚಿವರು ತಲೆದಂಡ ಕೂಡ ಮಾಡಿಸಿದ್ವಿ. ಹಾಗೆ ನಮ್ಮೆಲ್ಲ ಸಂಘಟನೆ ಶಕ್ತಿಯುತವಾಗಿರೋದ್ರಿಂದ ನಮ್ಮೆಲ್ಲ ನಾಯಕರು ಸೇರಿ ಸಾಕಷ್ಟು ವಿಧಾನಸಭೆ ಒಳಗಡೆ ಆಯಿತು, ಹೊರಗಡೆ ಆಯಿತು, ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಬಿಜೆಪಿ ಅಂದ್ರೆ ಹೋರಾಟ ಅಂದ್ರೆ ಬಿಜೆಪಿ, ಆ ರೀತಿ ನಮ್ದು ಸಂಘಟನೆ ಇದೆ. ನಾವು ಖಂಡಿತವಾಗಿಯೂ ಬರುವಂಥದ್ದು ಇನ್ನೂ DK ಶಿವಕುಮಾರ್ ಒಂದು 2-3 ತಿಂಗಳು ನೋಡ್ತೀವಿ, ಹನಿಮೂನ್ ಪೀರಿಯಡ್ ಮುಗಿಲಿ, ಆಮೇಲೆ ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ರಾಜಕೀಯ ಜೀವನ ಇರ್ಬೋದು, ಆಡಳಿತ ಪಕ್ಷ ಕಾಂಗ್ರೆಸ್ನ ಧೋರಣೆಗಳು, ಯೋಚನೆಗಳಿರ್ಬೋದು, ಪ್ರತಿಪಕ್ಷವಾಗಿ ಬಿಜೆಪಿ ಏನ್ ಮಾಡ್ತಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಪ್ರತಿಪಕ್ಷವಾಗಿ ಬಿಜೆಪಿ ಸಕ್ರಿಯವಾಗಿದೆ, ಜೊತೆಗೆ ಆಡಳಿತ ಪಕ್ಷದ ಧೋರಣೆಗಳು, ಯೋಜನೆಗಳು ಅದು ಸಕಾರಾತ್ಮಕವಾಗಿ ಜನರಿಗೆ ಪೂರಕವಾಗಿಲ್ಲ ಅನ್ನೋದಾದ್ರೆ ನಿರಂತರ ಹೋರಾಟ ಶತಸಿದ್ಧ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.